Definitely ನಿಮ್ಗೆ ಇದು ಥಾಟ್ ಬಂದಿರ್ಬೋದು. ವೆನ್ ಯು ಸೀ 2 ವುಮೆನ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಯು ಮೈಟ್ ಸೀ 1 ವುಮೆನ್ ಜಾಸ್ತಿ ಫೆಮಿನಿನ್ ಕಾಣತ್ಬಿಡ್ತಾರ. ಇದು ವೇಟ್ ಲಿಫ್ಟಿಂಗ್ ಮಾಡತ್ಲೆ ಜಾಸ್ತಿ ಫೆಮಿನಿನ್, ಜಾಸ್ತಿ ಡ್ರೀಮ್ ಬಾಡಿ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಬಟ್ ಅಟ್ ದ ಸೇಮ್ ಟೈಮ್ ಯು ಮೈಟ್ ಸೀ ಅನದರ್ ವುಮೆನ್ ಹೂ ಇಸ್ ಎಕ್ಸಾಕ್ಟ್ಲಿ ಡೂಯಿಂಗ್ ದ ಸೇಮ್ ಥಿಂಗ್. ಬಟ್ ಅವ್ರಿಗೆ ಹಿಂಗೆ ಅನಿಸ್ಬೋದು ಅಂತಂತಂದ್ರೆ ದಟ್ ಶಿ ಇಸ್ ಲೂಸಿಂಗ್ ಹರ್ ಬಾಡಿ ಟೈಪ್. ಆಕಿದ ಡ್ರೀಮ್ ಬಾಡಿ ಬಿಟ್ಟು ಅವ್ರು ಬೇರೆ ಹೋಗ್ತಿದಾರ. ಇದನ್ನ ಸಮಥಿಂಗ್ ನಾಟ್ ಗುಡ್ ವೇ ಅಂತ ಅನ್ಸ್ಬೋದ. ದ ರಿಯಲ್ ರೀಸನ್ ಇಸನ್ ದಟ್ lifting makes a woman look masculine or makes her go bulky. No, that's not a real reason. ರೀಸನ್ ಏನಂತಂದ್ರೆ ಈಚ್ ಬಾಡಿ ಟೈಪ್ ವರ್ಕೌಟ್ಸಿಗೆ ಡಿಫ್ರೆಂಟ್ ಆಗಿ ರೆಸ್ಪಾಂಡ್ ಮಾಡ್ತೈತಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ವರ್ಕೌಟ್ ರೂಟೀನ್ನ ನಮ್ಮ ಬಾಡಿ ಟೈಪ್ಗೆ ಸೆಟ್ ಆಗೋ ಥರ ನಾವು ವರ್ಕೌಟ್ ರೂಟೀನ್ ಬಿಲ್ಡ್ ಮಾಡಬೇಕು. Hi everyone, welcome back to my YouTube channel. This is Prerna, a fitness enthusiast working for years, and I'm studying to become a certified personal trainer now. ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನೀವು ಬಾಡಿ ಬಿಲ್ಡರ್ ಇದ್ರ, ಪವರ್ ಲಿಫ್ಟರ್ ಇದ್ರು, ಅಥವಾ ಏನೋ ಲೈಕ್ ಸ್ಪೋರ್ಟ್ಸ್ ಪರ್ಸನ್ ಇತ್ತಂದ್ರೆ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಒಂದು ಬಾಡಿ ಇದು ಮಾಡತ್ತಿತ್ತಂದ್ರೆ ಯು ಗೈಸ್ ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ ಬಿಕಾಸ್ ದಿಸ್ ವಿಡಿಯೋ ಈಸ್ ಫಾರ್ ಸಮ್ ಒನ್ ಹೂ ವಾಂಟ್ ಟು ಬಿಲ್ಡ್ ದಟ್ ಬ್ಯಾಲೆನ್ಸ್ಡ್ ಫಿಸಿಕ್, ಎಸ್ಥೆಟಿಕ್ ಫಿಸಿಕ್. ಫಾರ್ ದೆಮ್ ಇಟ್ ಈಸ್. ಇನ್ನೊಂದು ನೆನಪಿಟ್ಕೊಳ್ಬೇಕಾಗಿದ್ದು ಏನಂತ ಅಂತಂದ್ರೆ ನಮ್ಗೆ ಬೋನ್ ಸ್ಟ್ರಕ್ಚರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಾಟ್ we can do maximum is that to build a muscle. ಮೇಜರ್ಲಿ ನಮಗೆ ನೋಡಕ್ಕೆ ಸಿಗೋದು 5 ಬಾಡಿ ಟೈಪ್ಸ್. ಒಂದು ಅವರ್ ಗ್ಲಾಸ್ ಬಾಡಿ ಟೈಪ್, ಮತ್ತು ಇನ್ವರ್ಟೆಡ್ ಟ್ರಯಾಂಗಲ್, ಆಮೇಲೆ ಆ್ಯಪಲ್ ಬಾಡಿ ಟೈಪ್, ರೆಕ್ಟ್ಯಾಂಗಲ್ ಬಾಡಿ ಟೈಪ್ ಆ್ಯಂಡ್ ಪಿಯರ್ ಬಾಡಿ ಟೈಪ್. ಇದು 5 ಬಾಡಿ ಟೈಪ್ ಒಳಗೆ ನಮ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್. ಎಸ್, ಸೊ ಈಚ್ ಬಾಡಿ ಟೈಪ್ ಒಳಗೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಡಿಫ್ರೆಂಟ್ ಆಗಿರ್ತೈತಿ. ಸೊ ನಾವು ನಮ್ಮದು ವರ್ಕೌಟ್ ರೂಟೀನ್ನ ಆ್ಯಸ್ ಪರ್ ಅವರ್ ಬಾಡಿ ಟೈಪ್ ಬಿಲ್ಡ್ ಮಾಡ್ಕೋಬೇಕು. ನಾವು ಫಿಟ್ನೆಸ್ ಇಂಡಸ್ಟ್ರಿ ಒಳಗೆ ಅವರ್ಗ್ಲಾಸ್ ಬಾಡಿ ಟೈಪ್ ಬೇಸ್ ಲೈನಾಗಿ ಕನ್ಸಿಡರ್ ಮಾಡ್ತೈತಿ. ಸೊ ಎಲ್ಲ ಥರದ ಬಾಡಿ ಟೈಪ್ಸ್, ರಿಮೈನಿಂಗ್ ಬಾಡಿ ಟೈಪ್ಸ್ ಅವರ್ಗ್ಲಾಸ್ ಬಾಡಿ ಟೈಪಿಗೆ ಬರ್ಲಿಕ್ಕೆ ನಾವು ಟ್ರೈನ್ ಮಾಡಬೇಕು. ದ್ಯಾಟ್ಸ್ ದ ಫಾರ್ಮುಲಾ. ನಮ್ದು ಫಸ್ಟ್ ಬಾಡಿ ಟೈಪ್ ಬಂದ್ಬಿಟ್ಟು ಅವರ್ ಗ್ಲಾಸ್ ಬಾಡಿ ಟೈಪ್. ಅವರ್ ಗ್ಲಾಸ್ ಬಾಡಿ ಟೈಪ್ ಒಳಗೆ ಏನಾಗ್ತೈತಿ ಅಂತ ಏನಿರ್ತದೆ ಅಂತ ಅಂದ್ರೆ ನಿಮ್ದು ಶೋಲ್ಡರ್ ಮತ್ತು ಹಿಪ್ ಸೇಮ್ ವಿಡ್ತ್ ಒಳಗೆ ಬರ್ತೈತಿ, ಡಿಫೈನ್ಡ್ ವೇಸ್ಟ್ ಇರ್ತೈತಿ. ಅಂದ್ರೆ ನಿಮ್ಗೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಓವರ್ ಆಲ್ ದ ಬಾಡಿ ಇರ್ತೈತಿ. ಇಟ್ಸ್ ನಾಟ್ ಲೈಕ್ ಪರ್ಟಿಕ್ಯುಲರ್ ಸ್ಪಾಟ್ ಒಳಗೆ ಜಮಾ ಆಕೈತಿ ಅಂತಲ್ಲ. ಭಾಳ ಮಿಸ್ಟೇಕ್ ಮಾಡೋದೇನಂತಂದ್ರೆ ಸ್ಟ್ರೆಂತ್ ಟ್ರೈನಿಂಗೇ ಮಾಡೋದಿಲ್ಲ, ಆಮೇಲೆ ಮಾಡಿದ್ರೂ ಒಂದೇ ಮಸಲ್ ಮೇಲೆ ಫೋಕಸ್ ಮಾಡಿಬಿಡೋದು, ಅಥವಾ ರ್ಯಾಂಡಮ್ ಆಗಿ ವರ್ಕೌಟ್ಸ್ ಫಾಲೋ ಮಾಡೋದು, ಇದಲ್ಲ. ಸೊ ನಿಮ್ದು 2 ದಿನ ಅಪ್ಪರ್ ಬಾಡಿಗೆ ಇಡಬೇಕು, 2 ದಿನ ಲೋವರ್ ಬಾಡಿಗೆ ಇಡ್ರಿ, 1 ದಿನ ಕೋರಿಗೆ ಅಂತ ಇಡ್ರಿ. ಯಾವುದೇ ಮಸಲ್ ಮೇಲೆ ಗ್ರೋತ್ ಮಾಡ್ಲಿಕ್ಕೆ ಫೋಕಸ್ ಒಂದೇ ಮಸಲ್ ಗ್ರೋತ್ ಮಾಡ್ಲಿಕ್ಕೆ ಫೋಕಸ್ ಮಾಡಿಬಿಡ್ರಿ. ಮೇಕ್ ಶ್ಯೂರ್ ಯು ಫೋಕಸ್ ಆನ್ ಆಲ್ ದ ಮಸಲ್ಸ್ ಆ್ಯಂಡ್ ಮೇಕ್ ಶ್ಯೂರ್ ಯು ಕೀಪ್ ದಟ್ ಬ್ಯಾಲೆನ್ಸ್. ನಮ್ದು ನೆಕ್ಸ್ಟ್ ಬಾಡಿ ಟೈಪ್ ಬಂದು ಇನ್ವರ್ಟೆಡ್ ಬಾಡಿ ಟ್ರಯಾಂಗಲ್. ಇದು ದಿಸ್ ಈಸ್ ಮೈ ಬಾಡಿ ಟೈಪ್. ದಿಸ್ ಈಸ್ ಮೈ ಓಲ್ಡ್ ಪಿಕ್ಚರ್. ನೋಡ್ಬೋದು ನಂದು ಶೋಲ್ಡರ್ ವೈಲ್ಡ್ ಅದ, ಇನ್ನು ಟಮ್ಮಿ ದೊಡ್ಡದೈತಿ, ಆಮೇಲೆ ಹಿಪ್ಸ್ ಎಷ್ಟು ನ್ಯಾರೋ ಐತಿ. ಸೊ ನಿಮ್ದು ಇವಾಗ ಇನ್ವರ್ಟೆಡ್ ಬಾಡಿ ಟ್ರಯಾಂಗಲ್ ಒಳಗೆ ಇನ್ವರ್ಟೆಡ್ ಟ್ರಯಾಂಗಲ್ ಬಾಡಿ ಟೈಪ್ ಒಳಗೆ ಏನಂತ ಅಂತಂದ್ರೆ ಶೋಲ್ಡರ್ ಹೈಲೈಟ್ ಇರ್ತದೆ, ಶೋಲ್ಡರ್ ವೈಡ್ ಇರ್ತದೆ. ಇಲ್ಲಿ ಹಿಪ್ ಮತ್ತು ಹಿಪ್ ನಿಮ್ಗೆ ನ್ಯಾರೋ ಇರ್ತೈತಿ. ಹಿಪ್ ನ್ಯಾರೋ ಇದ್ರಿಂದ ವೇಸ್ಟ್ ಲೈನ್ ನಿಮ್ಗೆ ಡಿಫೈನ್ಡ್ ಇದ್ರಂದ್ರೂ ಹೈಲೈಟ್ ಆಗೋದಿಲ್ಲ ಇಲ್ಲಿ. ಸೊ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಏನಾಗ್ತದೆ ಜಾಸ್ತಿ ನಿಮ್ಗೆ ಅಪ್ಪರ್ ಬಾಡಿಗೆ ಉಳಿದ್ಬಿಡ್ತದೆ. ಸೊ ನಮ್ದು ಫೋಕಸ್ ಏನಂತಂತಂದ್ರೆ ಇಲ್ಲಿ ಲೋವರ್ ಬಾಡಿ ಬಿಲ್ಡ್ ಮಾಡೋದು, ಲೋವರ್ ಬಾಡಿ ಮಸಲ್ ಬಿಲ್ಡ್ ಮಾಡಬೇಕು. ನಮ್ಮ ಸ್ಪ್ಲಿಟ್ ಯಾವ ಥರ ಇಡ್ಬೋದು ಅಂತಂದರೆ 2 ದಿನ ಲೋವರ್ ಬಾಡಿ, 2 ದಿನ ಅಪ್ಪರ್ ಬಾಡಿ, 1 ದಿನ ಕೋರ್. ಅಪ್ಪರ್ ಬಾಡಿ ಒಳಗೆ ಮೇಕ್ ಶ್ಯೂರ್ ಯು ಆರ್ ನಾಟ್ ಬಿಲ್ಡಿಂಗ್ ದ ಶೋಲ್ಡರ್ಸ್ ಆರ್ ಲ್ಯಾಟ್ಸ್ ಪೆರಡ್. ಕೋರ್ ಬಿಲ್ಡ್ ಮಾಡಿರಿ, ಕೋರ್ ಸ್ಟ್ರೆಂಥನ್ ಮಾಡಿರಿ, ಪೋಶ್ಚರ್ ಮೇಂಟೈನ್ ಮಾಡೋಕೆ, ಸ್ಟ್ರೆಂತ್ ಬಿಲ್ಡ್ ಮಾಡ್ಲಿಕ್ಕೆ. ಗ್ಲೂಟ್ಸ್ ಬಿಲ್ಡ್ ಮಾಡ್ಬೇಕು, ಇಂಪಾರ್ಟೆಂಟ್. ಗ್ಲೂಟ್ಸ್ ಮಿನಿಮಸ್, ಗ್ಲೂಟ್ಸ್ ಮೀಡಿಯಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಮೇಕ್ ಶ್ಯೂರ್ ಮೀಡಿಯಸ್ ನೀವು ಸೈಡ್ ಮಸಲ್ಸ್ ಬಿಲ್ಡ್ ಮಾಡ್ಬೇಕಾದ್ರೆ ಇಂಜುರಿ ಆಗೋ ಚಾನ್ಸಸ್ ಭಾಳ ಐತಿ. ಸೊ ಪ್ಲೀಸ್ ಬಿ ವೆರಿ ಕಾಷಿಯಸ್. ಜಾಸ್ತಿ ನಿಮ್ದು ಥೈಸ್ ಬೆಳೆಸ್ರಿ, ಸ್ಟ್ರೆಂತ್ ಟ್ರೈನ್ ಮಾಡಿರಿ, ಮಸಲ್ ಗ್ರೋತ್ ಮಾಡಿರಿ. ನಮ್ಗೆ ಇನ್ವರ್ಟೆಡ್ ಟ್ರಯಾಂಗಲ್ ಒಳಗೆ ಕಾಮನ್ ಆಗಿ
ಮಾಡೋ ಮಿಸ್ಟೇಕ್ಸ್ ಏನಂತಂದ್ರೆ, ಶೋಲ್ಡರ್ ಆಲ್ರೆಡಿ ಬ್ರಾಡ್ ಇರ್ತದ. ಮತ್ತ ಅದನ್ನ ಜಾಸ್ತಿ ಲಿಫ್ಟಿಂಗ್ ಮಾಡಿ ವೈಡ್ ಮಾಡ್ಬಿಡುದ. ಹಿಪ್ಸ್ ಮೇಲೆ ಫೋಕಸ್ಸೇ ಮಾಡುದಿಲ್ಲ. ಅಥವಾ ಬರೀ ಕಾರ್ಡಿಯೋ ಮಾಡ್ಬಿಡುದ. ಟಮ್ಮಿ ಮೇಲೆ ಫೋಕಸ್ ಮಾಡಲ್ಲ. ಇದೆಲ್ಲ ಮಾಡಬೇಡ್ರಿ. ಪ್ರಾಪರಾಗಿ ರೂಟೀನ್ ಹಾಕೋಬೇಕು. 2 ದಿನ ಅಪ್ಪರ್ ಬಾಡಿಗೆ, 2 ದಿನ ಲೋವರ್ ಬಾಡಿಗೆ, 1 ದಿನ ಕೋರಿಗೆ. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಆ್ಯಪಲ್ ಬಾಡಿ ಟೈಪ್. ಆ್ಯಪಲ್ ಬಾಡಿ ಟೈಪ್ ಒಳಗೆ ಜಾಸ್ತಿ ಟಮ್ಮಿ ದೊಡ್ಡದಿರ್ತದೆ. ಸೊ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಏನಿರ್ತೈತಿ ನಿಮ್ಗೆ ಅಬ್ಡಾಮಿನಲ್ ಒಳಗಿರ್ತೈತಿ. ಸೊ ನಿಮ್ದು ಅಬ್ಡಾಮಿನಲ್ ದೊಡ್ಡದಿದ್ದಕ್ಕೆ ಲೈಕ್ ಹೊಟ್ಟೆ ದೊಡ್ಡದಿದ್ದಕ್ಕೆ ನಿಮ್ಗೆ ಇನ್ನು ಗ್ಲೂಟ್ಸ್ ಆಗಲಿ ನಿಮ್ದು ಲೋವರ್ ಬಾಡಿ ಜಾಸ್ತಿ ಹೈಲೈಟ್ ಆಗಿರೋದಿಲ್ಲ. ಸೊ ನಾನು ಈ ಬಾಡಿ ಟೈಪ್ ಒಳಗೆ ಕಾಣುವಂಥ ನಾರ್ಮಲ್ ಏನೋ ಲೈಕ್ ಮಿಸ್ಟೇಕ್ಸ್ ಏನಂತಂದ್ರೆ ಬರೀ ಆ್ಯಪ್ಸ್ ವರ್ಕೌಟ್ ಮಾಡೋದು, ಬರೀ ಕಾರ್ಡಿಯೋ ಮಾಡೋದು ಮಾಡಬೇಡ್ರಿ. ನಿಮ್ಮದು ಫೋಕಸ್ ಏನಂತಂತಂದ್ರೆ ಗ್ಲೂಟ್ಸ್ ಬಿಲ್ಡ್ ಮಾಡಿರಿ ಫಸ್ಟ್. ನಾರ್ಮಲ್ ಸ್ಪ್ಲಿಟ್ ಹಾಕೋರಿ. 2 ದಿನ ಅಪ್ಪರ್ ಬಾಡಿ, 2 ದಿನ ಲೋವರ್ ಬಾಡಿ, 1 ಕೋರ್ಗೆ ಸ್ಟೆಬಿಲಿಟಿ ಬಿಲ್ಡ್ ಮಾಡಿರಿ. ಗ್ಲೂಟ್ಸ್ ಮೀಡಿಯಸ್, ಗ್ಲೂಟ್ ಮಿನಿಮಸ್ ಬಿಲ್ಡ್ ಮಾಡಿರಿ. ಕ್ವಾಡ್ಸ್ ಮೇಲೆ ಫೋಕಸ್ ಮಾಡಿರಿ. ಹ್ಯಾಮ್ ಮೇಲೆ ಫೋಕಸ್ ಮಾಡಿರಿ ನಿಮ್ಮ. ಸೊ ದ್ಯಾಟ್ ಏನಾಕೈತಿ ಅಂತಂದ್ರೆ ಒಂದು ಬ್ಯಾಲೆನ್ಸ್ಡ್ ಒಳಗೆ ಬರ್ತೈತಿ. ಆ್ಯಪಲ್ ಬಾಡಿ ಟೈಪ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಏನಂತಂತಂದ್ರೆ ಕೀಪ್ ಅ ಚೆಕ್ ಆನ್ ಯುವರ್ ಕ್ಯಾಲರೀಸ್, ನ್ಯೂಟ್ರಿಷನ್ ಫೋಕಸ್ ಮಾಡಬೇಕಾಗೈತಿ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್. ಐ ಕಾಂಟ್ ಸ್ಟ್ರೆಸ್ ಇನಫ್ ದಿಸ್. ಆ್ಯಂಡ್ ದ್ಯಾಟ್ಸ್ ವೆರಿ ಮಚ್ ಅಬೌಟ್ ಆ್ಯಪಲ್ ಬಾಡಿ ಟೈಪ್. ನಮ್ದು ನೆಕ್ಸ್ಟ್ ಬಾಡಿ ಟೈಪ್ ಬಂದ್ಬಿಟ್ಟು ರೆಕ್ಟ್ಯಾಂಗಲ್ ಬಾಡಿ ಟೈಪ್. ರೆಕ್ಟ್ಯಾಂಗಲ್ ಬಾಡಿ ಟೈಪ್ ಏನಂತಂತಂದ್ರೆ ಶೋಲ್ಡರ್, ವೇಸ್ಟ್ ಮತ್ತು ಹಿಪ್ ಒಂದೇ ಲೈನ್ ಒಳಗೆ ಇದ್ಬಿಡ್ತೈತಿ. ಸೊ I have seen people doing next level abs. ಲೈಕ್ ಕಂಟಿನ್ಯೂಸ್ ಆಗಿ ಆ್ಯಪ್ ವರ್ಕೌಟ್ ಮಾಡ್ಬಿಡೋದು. ಮಾಡಬೇಡ್ರಿ. ಕಾರ್ಡಿಯೋ ಜಾಸ್ತಿ ಮಾಡಬೇಡ್ರಿ. ಆ್ಯಪ್ಸ್ ಮೇಲೆ ನೀವು ಎಷ್ಟೇ ಫೋಕಸ್ ಮಾಡಿದ್ರು ನಿಮ್ಮದು ಬೋನ್ ಸ್ಟ್ರಕ್ಚರ್ ಹಂಗೈತಿ. ನೀವು ಜಾಸ್ತಿ ಆ್ಯಪ್ಸ್ ಮಾಡಿದ್ರೆ ಲೈಕ್ ನಿಮ್ಮದು ಸ್ನ್ಯಾಚ್ ಆಗೋ ಚಾನ್ಸಸ್ ಇಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಬಿಲ್ಡ್ ಯುವರ್ ಅಪ್ಪರ್ ಬಾಡಿ ಆ್ಯಂಡ್ ಲೋವರ್ ಬಾಡಿ ಫಾರ್ ದ್ಯಾಟ್ ಟು ಲೈಕ್ ಹ್ಯಾವ್ ಅ ಗುಡ್ ಬ್ಯಾಲೆನ್ಸ್. ಸೊ ಏನು ಮಾಡ್ರಿ ಅಂತಂದ್ರೆ ಹಾಗೆ ನಾರ್ಮಲ್ ಸ್ಪ್ಲಿಟ್ 2 ದಿನ ಅಪ್ಪರ್ ಬಾಡಿ, 2 ದಿನ ಲೋವರ್ ಬಾಡಿ, 1 ಕೋರ್ ಡೇ ಟು ಗೆಟ್ ದ ಸ್ಟೆಬಿಲಿಟಿ. ಲೋವರ್ ಬಾಡಿ ಒಳಗೆ ಗ್ಲೂಟ್ಸ್ ಮೀಡಿಯಸ್ ಫೋಕಸ್ ಮಾಡಿರಿ. ಗ್ಲೂಟ್ಸ್ ಎಷ್ಟು ವೈಡ್ ಆಕೈತಿ ಅಷ್ಟು ಲೋವರ್ ಬಾಡಿ ಹೈಲೈಟ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಹ್ಯಾಮ್ ಫೋಕಸ್ ಮಾಡ್ಬೇಕು, ಕ್ವಾಡ್ ಫೋಕಸ್ ಮಾಡ್ಬೇಕು. ಆಮೇಲೆ ಅಪ್ಪರ್ ಬಾಡಿ ಒಳಗೆ ಅಪ್ಪರ್ ಬಾಡಿ ಬಿಲ್ಡ್ ಮಾಡಿರಿ. ಶೋಲ್ಡರ್ ಬಿಲ್ಡ್ ಮಾಡ್ಬೇಕು, ಲ್ಯಾಟ್ಸ್ ಬಿಲ್ಡ್ ಮಾಡ್ಬೇಕು ನೀವು. ಆ್ಯಂಡ್ ದ್ಯಾಟ್ ಗಿವ್ಸ್ ಅಸ್ pretty much good balance. You guys will have a very near touch to the hourglass body type. Last body type ಬಂದ್ಬಿಟ್ಟು ಪಿಯರ್ ಶೇಪ್. ಪಿಯರ್ ಬಾಡಿ ಟೈಪ್ ಒಳಗೆ ಏನಾಕೈತಿ ಅಂತಂದ್ರೆ ಹಿಪ್ ಜನರಲಿ ವೈಡ್ ಇರ್ತೈತಿ, ಶೋಲ್ಡರ್ ನ್ಯಾರೋ ಇರ್ತೈತಿ, ವೇಸ್ಟ್ ಡಿಫೈನ್ ಆಗಿದ್ರು ನಿಮ್ದು ಲೋವರ್ ಬಾಡಿದ ಶೇಪ್ ಸಂಬಂಧ ಅದು ಹೈಲೈಟ್ ಆಗಿರೋದಿಲ್ಲ. ಸೊ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಏನಂತಂದ್ರೆ ಜಾಸ್ತಿ ನಿಮ್ಗೆ ಥೈಸ್ ಒಳಗೆ, ಹಿಪ್ ಒಳಗೆ, ಗ್ಲೂಟ್ಸ್ ಒಳಗೆ ಇರ್ತೈತಿ. ಸೊ ನಿಮ್ಮ ಫೋಕಸ್ ಜಾಸ್ತಿ ರ್ಯಾಂಡಮ್ ಇನ್ಸ್ಟಾಗ್ರಾಮ್ ಗ್ಲೂಟ್ ವೀಡಿಯೋಸ್ ಮೇಲೆ ಅಲ್ಲ. ನೀವು ಜಾಸ್ತಿ ಶೋಲ್ಡರ್ ಬಿಲ್ಡ್ ಮಾಡೋದ್ರೊಳಗೆ ಫೋಕಸ್ ಮಾಡ್ಬೇಕು, ಲ್ಯಾಟ್ ಬಿಲ್ಡ್ ಮಾಡೋದ್ರೊಳಗೆ ಫೋಕಸ್ ಮಾಡ್ಬೇಕು, ಕೋರ್ನ ರೆಗ್ಯುಲರ್ ಆಗಿ ಸ್ಟ್ರೆಂಥನ್ ಮಾಡ್ಬೇಕು, ಅದನ್ನು ಸ್ಟೆಬಿಲಿಟಿ ಬಿಲ್ಡ್ ಮಾಡ್ಬೇಕು. ಲೋವರ್ ಬಾಡಿ ವರ್ಕೌಟ್ ಮಾಡ್ಬೇಕಾದ್ರೆ ಜಾಸ್ತಿ ಮಸಲ್ ಗ್ರೋತ್ ನಿಮ್ದು ಅಪ್ಪರ್ ಬಾಡಿ ಶ್ಯಾಡೋ ಆಗ್ಲಿದ್ದಂಗೆ ನೋಡ್ಕೊರಿ. ಸೊ ನೀವು ನಿಮ್ಗೆ ಪರ್ಸನಲೈಸ್ಡ್ ವರ್ಕೌಟ್ ರೂಟೀನ್ ಬೇಕಂತ ಅಂದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಒಳಗೆ ನೀವು ಮೆಸೇಜ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ನಿಮ್ದು ವರ್ಕೌಟ್ ಮೇಲೆ ಲೈಕ್ ನಿಮ್ದು ರೂಟೀನ್ ಮೇಲೆ ವರ್ಕ್ ಮಾಡಿ ನಿಮ್ಗೆ ವರ್ಕೌಟ್ ಚಾರ್ಟ್ ಕೊಡ್ತೇನೆ. ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಫಿಟ್ ಆ್ಯಂಡ್ ಟಾಕ್ಸ್ ಬೈ ಪ್ರೇ. ಪ್ಲೀಸ್ ಡು ಫಾಲೋ ಮಿ ದೇರ್. And I hope this video was informative to you. I'll see you in my next video. Until then, take care. Bye bye.